ಒಂದು ಸ್ಟಾಚ್ಯೂ ಮುಂಭಾಗದಲ್ಲಿ ನಂದಿ ಗಿರಿಧಾಮದಲ್ಲಿ ಕಡೆಗೂ ನಾಳೆ ಆಗ್ತಾ ಇದೆ. ಕಳೆದ ತಿಂಗಳು 19ನೇ ತಾರೀಕು ಆಗ್ಬೇಕಾಗಿತ್ತು. ಕೆಲವು ತಯಾರಿಗಳು ಮಾಡಿಕೊಳ್ಳಿಕ್ಕೆ ಸಮಯಾವಕಾಶದ ಕೊರತೆ ಆಯಿತು. ಕೆಲವು ಯೋಜನೆಗಳಿಗೆ ಮಂಜೂರಾತಿ ಪಡಿತಕ್ಕಂಥದ್ದಕ್ಕೂ ಏನು ಕೆಲವು ಘಟನೆಗಳಿಂದ ಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಇಲಾಖೆ ಇವರೆಲ್ಲರೂ ಕಾರ್ಯ ಒತ್ತಡದಿಂದ ನಾವು ಅದನ್ನ ಪೂರ್ಣಗೊಳಿಸಕ್ಕಾಗಲಿಲ್ಲ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಸಲಹೆ ಕೊಟ್ಟರು, ಅಲ್ಲಿ ಮಾಡಿದಾಗ ನಾವೊಂದು ಅರ್ಥಪೂರ್ಣವಾಗಿ ಆಗಬೇಕು ಅಂತಕ್ಕಂಥದ್ದು. ಆ ಕಾರಣದಿಂದ ಮುಖ್ಯಮಂತ್ರಿಗಳು ಸಲಹೆ ಮೇರೆಗೆ ನಾವು ಅದನ್ನು ಮುಂದೂಡುವಂಥ ಕಡೆಗಳಿಗೆಯಲ್ಲಿ ಮುಂದೂಡುವಂಥ ಒಂದು ಕೆಲಸ ಮಾಡಿದ್ದೀವಿ. ಮಾತು ಕೊಟ್ಟಂಗೆ ನಾವು ಇಲ್ಲಿ ನಾಳೆ ಸಂಪುಟ ಸಭೆಯನ್ನು ಏರ್ಪಡಿಸಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿಂದ ಹೊರಡ್ತಾರೆ ರಸ್ತೆ ಮುಖಾಂತರ. ಭೋಗನಂದೀಶ್ವರ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಪಡೆದು ದೇವರ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಎಲ್ಲ ನಮ್ಮ ಸಚಿವ ಸಂಪುಟದ ಎಲ್ಲ ಸದಸ್ಯರು, ಗೌರವಾನ್ವಿತ ಸದಸ್ಯರೆಲ್ಲರೂ ನಾವು ಬಸ್ಸುಗಳ ಮುಖಾಂತರ ನಂದಿ ಬೆಟ್ಟಕ್ಕೆ, ನಂದಿ ಗಿರಿಧಾಮಕ್ಕೆ ಬರ್ತೀವಿ. 12 ಗಂಟೆಗೆ ನಿಗದಿಯಾಗಿದೆ ಸಂಪುಟದ ಸಭೆ ಪ್ರಾರಂಭಕ್ಕೆ. ಅದರಿಂದ 12 ಗಂಟೆಗೆ ಪ್ರಾರಂಭ ಆಗಿ ಸಂಪುಟದ ಸಭೆಯಲ್ಲಿ ಹಲವಾರು ವಿಚಾರಗಳು, ನಮ್ಮ ಭಾಗಕ್ಕೆ ಸಂಬಂಧಪಟ್ಟಂತೆ ಮತ್ತು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆಯಾಗಿ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ಆಗುತ್ತೆ. ಜಿಲ್ಲಾಡಳಿತ ಬಹಳ ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಮೇಲ್ಗಡೆಗೆ ಹೆಚ್ಚು ವಾಹನಗಳು ಬರುವಂಥದ್ದಕ್ಕೆ ಅವಕಾಶ ಇಲ್ಲ. ಆ ಕಾರಣದಿಂದ ನಾವು ಬಸ್ಸಲ್ಲಿ ಬರುವಂಥದ್ದು, ನಂತರ ಮಂತ್ರಿಗಳು ಅಥವಾ ಅಧಿಕಾರಿಗಳು ನಿರ್ಗಮಿಸಬೇಕಾದ್ರೆ ಅವ್ರ ವಾಹನ ಬೇಕಾಗುತ್ತೆ. ಅದರಿಂದ ಇಲ್ಲಿ ಒಳಗಡೆ ಸ್ವಲ್ಪ ಕೆಲವು ವಾಹನಗಳನ್ನು ಬಿಡಬೇಕು. ನಂತರ ಉಳಿದಂಥ ವಾಹನಗಳನ್ನು ಅಲ್ಲಿ ನಮ್ಮೇನು ವಾಹನ ನಿಲುಗಡೆ ಪ್ರದೇಶ ಇದೆ ಅಲ್ಲಿ ನಿಲ್ಲಿಸುವಂಥದ್ದು ಮಾಡ್ತೀವಿ. ಖಾಸಗಿಯವರು ಯಾರೂ ಇಲ್ಲಿ ಬರುವಂಥದ್ದಿಲ್ಲ, ಅನುಮತಿ ಇದ್ರೆ ಮಾತ್ರ ಬರುವಂಥದ್ದಕ್ಕೆ ಅವಕಾಶ ಇದೆ. ಅದರಿಂದ ಒಟ್ಟಾರೆಯಾಗಿ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಮಾಧ್ಯಮದ ಸ್ನೇಹಿತರು ಕೂಡ ಬೆಂಗಳೂರಿಂದ ಅವರು ಬಸ್ಸಲ್ಲಿ ವಿಶೇಷವಾಗಿ ಬರ್ತಾರೆ. ಅವ್ರ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಅದರಲ್ಲೂ ಚಿಕ್ಕಬಳ್ಳಾಪುರದ ಮಾಧ್ಯಮ ಮಿತ್ರರಿಗೆ ಅವಕಾಶ ಇದೆ. ಅದರಿಂದ ಇದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದು. ಕಳೆದ 10 ದಿವಸಗಳ ಹಿಂದೆನೇ ಎಲ್ಲ ತಯಾರಿ ಮಾಡ್ಕೊಂಡಿದ್ವಿ. ಅದರಂತೆ ಈಗ ಮತ್ತೆ ಇದನ್ನ ತಯಾರಿ ಮಾಡಿಕೊಂಡು ಈ ಸಂಪುಟದ ಸಭೆ ಚಿರಗೇನು ಸದಾ ಒಂದು ಚರಿತ್ರೆಯಲ್ಲಿ ಉಳಿಯ ರೀತಿಯಲ್ಲಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಅಲ್ಲೇ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ನಂದಿ ಹಿಲ್ಸ್ ಅಲ್ಲಿ 2 ಜುಲೈ ಸಚಿವ ಸಂಪುಟ ಸಭಾ ಆರ್ಗನೈಸ್ ಆಗ್ತಾ ಇದೆ. ಆ ವಿಚಾರ ಬಗ್ಗೆ 2 ಪಾಯಿಂಟ್ಸ್ ಇದೆ. ಮೇನ್ ನಾವು ಎಲ್ಲ ಕಡೆ ಹೆಚ್ಚಾಗಿ ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿ ಡಿಪ್ಲಾಯ್ ಮಾಡಿದ್ದೀವಿ, ಫುಲ್ ಸೆಕ್ಯೂರಿಟಿ ಮಾಡಿದ್ದೀವಿ. more than 1200 policemen have been deployed. 3 ಜನ ಅಡಿಷನಲ್ ಎಸ್ಪಿಸ್ ಕೂಡ ಹೊರಗಡೆಯಿಂದ ಬಂದಿದ್ದಾರೆ. 8 KSRP, 6 DR ಪಾರ್ಟಿ ಮತ್ತೆ ಎಲ್ಲ BDDS ಟೀಮ್ ವಗೇರಾ ಬಂದಿದೆ. ನಂದಿ ಹಿಲ್ಸ್ ಅಲ್ಲಿ ನಾವು ನಿನ್ನೆಯಿಂದ ಆಲ್ರೆಡಿ ಎಂಟ್ರಿ ಪಬ್ಲಿಕ್ ಸ್ಟಾಪ್ ಮಾಡಿದ್ದೀವಿ. ಇಸ್ಕಂದರಿಯಲ್ಲಿ ಕೂಡ ಟ್ರ್ಯಾಕ್ ಸ್ಟಾಪ್ ಆಗಿದೆ. ಆಂಟಿ ಡ್ರೋನ್ ನೋ ಫ್ಲೈ ಡ್ರೋನ್ ಝೋನ್ ಕೂಡ ಡಿಕ್ಲೇರ್ ಮಾಡಿದ್ದೀವಿ. ಸೊ ಇದು ಎಲ್ಲ ನಮ್ಮ ಸೈಡ್ ಇಂದ ಕ್ರಮ ತಗೊಂಡಿದ್ದೀವಿ. ಮತ್ತೆ ನಮ್ಮ ಸೈಡ್ ಇಂದ ಎಲ್ಲ ಎಸ್ಪೆಷಲಿ ಇಲ್ಲಿ ಪಾರ್ಕಿಂಗ್ ವಗೇರದು ವ್ಯವಸ್ಥೆ ಕಮ್ಮಿ ಇದೆ. ಸೊ ವೆಹಿಕಲ್ಸ್ ವಗೇರಾ ಕಂಟ್ರೋಲ್ ಮಾಡಬೇಕು, ಎಕ್ಸೆಸ್ ಕಂಟ್ರೋಲ್ ವಗೇರಾ ಮಾಡಬೇಕು. ಓನ್ಲಿ ಯಾರ ಹತ್ರ ಪಾಸೇಜ್ ಇದೆ ಓನ್ಲಿ ಅವರಿಗೆ ಅಲೌ ಮಾಡ್ತೀವಿ. ಸೊ ಈ ತರ ಪೊಲೀಸ್ ಸೈಡ್ ಇಂದ ಎಲ್ಲ ರೆಡಿ ಮಾಡಿದೀವಿ ಬಂದೋಬಸ್ತ್ ನಾವು. ನಂದಿಯಲ್ಲಿ ಅಲ್ಲಿ ಯಾವ ತರ ಬಂದಿದೆ ನಂದಿ ದೇವಸ್ಥಾನಲ್ಲಿ ಈ ತರ ಪ್ರೋಗ್ರಾಮ್ ಬಂದಿದೆ. ಫಸ್ಟ್ ನಂದಿ ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲ ಮಾನ್ಯ ಸಚಿವರು, ಆಮೇಲೆ ಮೇಲ್ಗಡೆ ಬರ್ತಾರೆ. ನಂದಿ ಟೆಂಪಲ್ ಅಕ್ಕಪಕ್ಕ ಕೂಡ ಹೊರಗಡೆ ಟೆಂಪಲ್ ಒಳಗಡೆ ಕೂಡ ನಾವು ಸಿಬ್ಬಂದಿ ಹಾಕಿದೀವಿ. ಮತ್ತೆ ಸಿನ್ಸ್ ಇದು ಪಬ್ಲಿಕ್ ಫಂಕ್ಷನ್ ಇಲ್ಲ, ಸಚಿವ ಸಂಪುಟ ಸಭಾ ಪಬ್ಲಿಕ್ ಫಂಕ್ಷನ್ ಇಲ್ಲ. ಸೊ ಪಬ್ಲಿಕ್ ಗೆ ನಾವು ರಿಸ್ಟ್ರಿಕ್ಟ್ ಮಾಡಿದೀವಿ.
ಡೆಫಿನೆಟ್ಲಿ ಯಾರ್ಯಾರ ಹತ್ರ ಪಾಸ್ ಇದೆ, ಮೀಡಿಯಾ ಪಾಸಸ್ ಇದೆ ಅಥವಾ ಸರ್ವಿಸ್ ಪಾಸ್ ಇದೆಯಾ ಅಥವಾ ಪೊಲೀಸ್ ಪಾಸ್, ಆಫೀಸರ್ಸ್ ಪಾಸ್ ಇದೆ, ಓನ್ಲಿ ಅವ್ರಿಗೆ ನಾವು ಅಲೌ ಮಾಡ್ತೀವಿ. ಮತ್ತೆ ನಂದಿ ಟೆಂಪಲ್ ಎಲ್ಲ 4 ಸೈಡ್ ನಾವು ಕಾಂಪೌಂಡ್ ವಾಲ್ ಹತ್ರ ಬ್ಯಾರಿಗೇಟಿಂಗ್ ಮಾಡಿದ್ದೀವಿ. ಅಲ್ಲಿ ಪಬ್ಲಿಕ್ಗೆ ಕಂಟ್ರೋಲ್ ಮಾಡ್ತೀವಿ.